ಒಂದಾನೊಂದು ಕಾಲದಲ್ಲಿ ಚೇತನ್ ಎಂಬ ಹುಡುಗ ವಾಸಿಸುತ್ತಿದ್ದ. ಕಿಡಿಗೇಡಿತನವನ್ನು ಇಷ್ಟಪಡುವ ಮತ್ತು ಹಿರಿಯರ ಮಾತುಗಳನ್ನು ಅಪರೂಪವಾಗಿ ಕೇಳುವ ಹಠಮಾರಿ ಹುಡುಗ. ಒಂದು ದಿನ ಸಂಜೆ ಶಾಲೆಯಿಂದ ಹೋಗುವಾಗ ತಾನು ಹೋಗುತ್ತಿದ್ದ ರಸ್ತೆಯನ್ನು ನಿರ್ಬಂಧಿಸಿರುವುದನ್ನು ಕಂಡನು. ಆಗ ಅವನು ಬೇರೆ ದಾರಿಯಲ್ಲಿ ಹೋಗಲು ನಿರ್ಧರಿಸಿದನು. ಆ ದಾರಿಯಲ್ಲಿ ಹೋಗಬೇಕಾದರೆ ಅವನು ರಸ್ತೆಯ ಕೊನೆಯಲ್ಲಿ ನಿಗೂಢವಾದ ಹಳೆಯ ಭವನವನ್ನು ಕಂಡನು. ಎಂದು ನೋಡಿರದ ದೊಡ್ಡ ಭವನ. ಅದನ್ನು ನೋಡಿ ಅವನು ಅದರ ಒಳಗೆ ಹೋಗಲು ಆಸೆಪಟ್ಟನು. ಚೇತನ್ ಭವನದ ಹತ್ತಿರ ಬರುತ್ತಿದ್ದಂತೆ ಒಬ್ಬ ಮುದುಕ ಕಾಣಿಸಿಕೊಂಡು ಅವನನ್ನು ತಡೆದ. ಮುದುಕನು ಭವನದಲ್ಲಿ ಭೂತ ಇರುವುದರ ಬಗ್ಗೆ ಎಚ್ಚರಿಸಿದನು ಮತ್ತು ಕೆಲವು ದಿನಗಳ ಹಿಂದೆ ಒಬ್ಬ ಹುಡುಗನು ಅದನ್ನು ಪ್ರವೇಶಿಸಿದ. ಪ್ರವೇಶದ ನಂತರ ಆ ಹುಡುಗ ಕಣ್ಮರೆಯಾದ ಎಂದು ಅವನ ಬಗ್ಗೆ ಹೇಳಿದನು. ಆಗ ಮುದುಕನು ಚೇತನ್ನನ್ನು ಅಲ್ಲಿಂದ ಬುದ್ಧಿ ಹೇಳಿ ಕಳಿಸಿದ್ದನ್ನು ನಂತರ ಅವನಿಗೆ ಕುತೂಹಲ ಹೆಚ್ಚಾಯಿತು. ಆ ಭವನದ ಒಳಗೆ ತಾನು ಹೋಗಲೇಬೇಕೆಂದು ನಿರ್ಧರಿಸಿದ. ಮರುದಿನ ಬೆಳಿಗ್ಗೆ ಚೇತನ್ ತನ್ನ ಸ್ನೇಹಿತರನ್ನು ಒಟ್ಟುಗೂಡಿಸಿ ಮಹಲಿಗೆ ಮರಳಿದನು. ಮುಂದೆ ಮಕ್ಕಳು ಭವನದೊಳಗೆ ಹೋಗಿದ ನಂತರ ಅವರಿಗೆ ಏನಾಯ್ತು, ಯಾವ ತರದ ತೊಂದರೆಗಳನ್ನು ಅವರು ಅನುಭವಿಸಿದರು ಎಂದು ತಿಳಿಯಲು ಭಾಗ 2ರಲ್ಲಿ ನೋಡಿ. ಇದೇ ತರದ ವಿಡಿಯೋಗಳು ಬೇಕಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.